ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ನೀಡಿದರು. ನಾಗದು ಅರಿವಿನಿಂದವೇ ಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದವಗೆ. ಮುಕ್ತಿ ಸುಮ್ಮನಾಗದು. ಮೋಕ್ಷ ಅನ್ನುವಂಥದ್ದು ಸುಮ್ಮನೆ ಆಗ್ತದೇನು ಅಂತಂದರೆ ಇಲ್ಲ. ಮುಕ್ತಿ ಎದರಿಂದ ಆಗ್ತದ ಅಂತಂದ್ರೆ ಅರಿವಿನಿಂದವೇ ಮುಕ್ತಿ ಅಂತ ಹೇಳ್ತಾರೆ. ಜ್ಞಾನಾದೇವತು ಕೈವಲ್ಯಂ. ಶ್ರುತಿಗಳು ನಮಗೇನು ಉಪದೇಶ ಮಾಡ್ತಾ ಇದ್ದಾವೆ ಅಂತಂದರೆ ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದಾಗ್ತದೆ. ಮುಕ್ತಿ ಅಂತಂದ್ರೆ ಏನು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೇ ಮುಕ್ತಿ ಅಂತ ಕರ್ಕೊಂಡು ಬಂದರು. ಅತ್ಯಂತ ದುಃಖ ನಿವೃತ್ತಿ ಅಂದರೆ ನಮಗೆ ಬಂದ ದುಃಖಗಳು ಸಂಪೂರ್ಣವಾಗಿ ನಾಶ ಆಗಿರಬೇಕು, ಪರಮಾನಂದದ ಪ್ರಾಪ್ತಿಯಾಗಿರಬೇಕು. ಅಂದರೆ ಶ್ರೇಷ್ಠವಾದ ಆನಂದ, ಅದು ನಮ್ಮ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದ. ಅದರೊಳಗೆ ದುಃಖ ಬೆರೆತಿರಬಾರ್ದು. ಅದು ನಿತ್ಯ ಸುಖ, ಒಮ್ಮೆ ಬಂದರೆ ನಮಗೆ ಕೈ ಬಿಟ್ಟು ಹೋಗಿರಬಾರ್ದು. ಅಂಥ ಒಂದು ಮುಕ್ತಿ ಸುಖ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ಅದು ಅರಿವಿನಿಂದವೇ. ಅರಿವು ಅಂತಂದರೆ ಜ್ಞಾನದಿಂದಲೇ ಅಂತ. ಅಂದರೆ ಜೀವ ಅಂದರೆ ಯಾರು? ಪರಮಾತ್ಮ ಅಂದರೆ ಯಾರು? ಜೀವನು ಬ್ರಹ್ಮಸ್ವರೂಪನೇ ಹೇಗಾಗಿದ್ದಾನೆ, ಇದನ್ನು ನಾವು ಗುರುಗಳಿಂದ ಶಾಸ್ತ್ರಗಳಿಂದ ಸರಿಯಾಗಿ ನಾವು ಅರ್ಥಕೊಂಡೇವಿ ಅಂತಂದರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ಅರ್ಥ ಅಂದರೆ ಅವನು ಬ್ರಹ್ಮವೇ ಆಗ್ತಾ ಇದ್ದಾನೆ. ಅಂಥ ಬ್ರಹ್ಮಸ್ವರೂಪದಿಂದ ಇರೋದಕ್ಕನ ಮುಕ್ತಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಅಂಥ ಜ್ಞಾನವನ್ನು ನಾವು ಮಾಡಿಕೊಂಡು ಈ ಜನ್ಮದಲ್ಲಿ ಮುಕ್ತರಾಗಬೇಕಾಗ್ಯದ. ಅದಕ್ಕೆ ಇಲ್ಲಿ ಪುರುಷಾರ್ಥೋ ಅತಃಶಬ್ದಾತ್ ಇತಿ ಬಾದರಾಯಣ ಅಂತ ಬ್ರಹ್ಮಸೂತ್ರದಲ್ಲಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅತಃಶಬ್ದಾತ್ ಅಂದರೆ ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದು. ಪುರುಷಾರ್ಥ ಅಂದರೆ ಇಲ್ಲಿ ಮುಖ್ಯ ಪುರುಷಾರ್ಥ ಯಾವುದಂದ್ರೆ ಮೋಕ್ಷ. ಆ ಮುಕ್ತಿ ಎನ್ನುವಂಥ ಮುಖ್ಯ ಪುರುಷಾರ್ಥವನ್ನು ನಾವು ಹೊಂದಬೇಕು ಅಂತಂದರೆ ಅದು ಜ್ಞಾನದಿಂದಲೇ. ಆದರೆ ಆ ಜ್ಞಾನ ನಮಗೆ ಆಗಬೇಕಾದ್ರೆ ಅದು ಸುಮ್ಮನೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಮದಮಾದಿ ಉಪೇತ ಸ್ಯಾತ್ ತದಂಗತೆಯ ತೇಷಾಂ ಅವಶ್ಯ ಅನುಷ್ಠೇಯತ್ವಾತ್ ಅಂತ ಅದನ್ನು ಮುಂದೆ ವರದ ಸೂತ್ರದಲ್ಲಿ ಅಲ್ಲಿ ಬಾದರಾಯಣರು ಹೇಳ್ಕೊಂಡು ಬಂದರು. ವ್ಯಾಸಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೋಡಪ್ಪ, ಅಂಥ ಜ್ಞಾನ ನಿನಗೆ ಆಗಬೇಕಾದ್ರೆ ಶಮದಮಾದಿ ಉಪೇತ ಸ್ಯಾತ್. ನಿನ್ನೊಳಗೆ ಶಮ ಅನ್ನುವಂಥ ಮನೋನಿಗ್ರಹ ಅನ್ನುವಂಥದ್ದು ಬೇಕು. ದಮ ಅಂದರೆ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಬೇಕು. ಈ ಮೊದಲಾದ ಸದ್ಗುಣಗಳಿಂದ ನೀನು ಕೂಡಿಕೊಂಡಿದ್ದಿ ಅಂತಂದರೆ ನಿನಗೆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ತಸ್ಮೈ ಸ್ವವಿದ್ವಾನುಪಸನ್ಯಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷೋ ವೇದ ತಾಂ ಪ್ರೋವಾಚ ತತ್ವತೋ ಬ್ರಹ್ಮವಿದ್ಯಾಂ. ಅದಕ್ಕೆ ಉಪನಿಷತ್ ಹೇಳ್ತದೆ, ನೀನು ಬ್ರಹ್ಮಜ್ಞಾನ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಗುರುವಿಗೆ ಶರಣಾಗತನಾಗು. ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ. ಯಾರು ತಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಂಡಾರ, ಯಾರ ಚಿತ್ತ ಅನ್ನುವಂಥದ್ದು ಪ್ರಶಾಂತವಾಗಿ ಐತಿ, ಅಂಥವರಿಗೇ ಜ್ಞಾನ ಬೋಧ ಮಾಡಬೇಕು ಅಂತ ಉಪನಿಷತ್ ಮಾತೆ ನಮಗೆ ಉಪದೇಶ ಮಾಡ್ತಾ ಇದ್ದಾಳೆ. ಅದಕ್ಕೆ ನಮಗೆ ಬ್ರಹ್ಮಜ್ಞಾನ ಇದು ಸುಮ್ಮನೆ ಆಗಂಗಿಲ್ಲ, ನೀನು ಸದ್ಗುಣ ಸಂಪನ್ನನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶ್ರೇಷ್ಠವಾದ ಸದ್ಗುಣಗಳು. ಅದಕ್ಕೆ ಸತ್ವಾ ಸಂಜಾಯತೆ ಜ್ಞಾನಮಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಯಾರಲ್ಲಿ ಸದ್ಗುಣ ಅದು, ಸತ್ವಗುಣ ಅಂದ್ರೇನು? ಸದ್ಗುಣಗಳಿಂದ ಯಾರು ಕೂಡಿಕೊಂಡಿರ್ತಾ ಇದ್ದಾರ ಅವರಿಗೆ ಆತ್ಮಜ್ಞಾನ ಅನ್ನುವಂಥದ್ದಾಗ್ತದೆ ಅಂತೇಳಿ ಗೀತೆಯಲ್ಲಿ ಕೂಡ ಭಗವಂತ ನಮಗೆ ಭಾಳ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಂಥ ಸದ್ಗುಣಗಳಿಂದ ಕೂಡಿಕೊಂಡಾಗ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದೆ. ಶುದ್ಧವಾದ ಅಂತಃಕರಣದೊಳಗನ ನಮಗೆ ಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಮೋಕ್ಷಮಿಚ್ಛಸಿ ಹೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವ ದಯಾ ಶೌಚಂ
ಸತ್ಯಂ ಪೀಯೂಷವತ್ಪಿಭ ಅಂತ ಹೇಳಿದರು. ಹೇ ಮಗುವೇ, ನಿನಗೆ ಮುಕ್ತಿಯನ್ನು ಹೊಂದಬೇಕನ್ನುವಂಥ ಇಚ್ಛಾ ನಿನಗಿದ್ದದ್ದಾದರೆ, ನಾನು ನಿತ್ಯ ಸುಖಿಯಾಗಬೇಕು, ನನಗೆ ಸಂಸಾರದಲ್ಲಿ ಯಾವ ದುಃಖಗಳು ಬರಬಾರದು, ನಾನು ಶ್ರೇಷ್ಠವಾದ ಪರಮಾನಂದವನ್ನು ಹೊಂದಿ ನಾನು ಮುಕ್ತನಾಗಬೇಕನ್ನುವಂಥ ಇಚ್ಛೆ ನಿನಗಿದ್ದರೆ ವಿಷಯಗಳನ್ನು ವಿಷ ಅಂತ ತಿಳ್ಕೋ ಅಂತ ಹೇಳಿದರು. ಕ್ಷಮ, ನಿನ್ನಲ್ಲಿ ಕ್ಷಮಾಗುಣ ಅನ್ನುವಂಥದ್ದು ಬರಬೇಕು. ಆರ್ಜವ, ಸರಳತನ ಅನ್ನುವಂಥದ್ದು ಬರಬೇಕು. ನಿನ್ನಲ್ಲಿ ದಯಾಗುಣ ಅನ್ನುವಂಥದ್ದು ಬರಬೇಕು. ಶೌಚಂ, ನೀ ಅಂತರ್ಬಹಿರದಲ್ಲಿ ಶುಚಿಯಾಗಿರಬೇಕು. ನಿನ್ನಲ್ಲಿ ಶುಚಿತ್ವ ಅನ್ನುವಂಥದ್ದಿರಬೇಕು. ಅಂದರೆ ನಿನ್ನ ಅಂತರಂಗ, ನಿನ್ನ ಮನಸ್ಸಾಗಲಿ ಬುದ್ಧಿಯಾಗಲಿ ಅದು ಸ್ವಚ್ಛ ಇರಬೇಕು. ಮತ್ತು ಬಹಿರಂಗದಲ್ಲಿ ನೀನು ಶುಚಿಯಾಗಿರಬೇಕು. ಅದನ್ನೇ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತೇಳಿ ಜಗಜ್ಯೋತಿ ಬಸವಣ್ಣವರು ಹೇಳಿದಂತೆ ನಾವು ಕಳಬೇಡ, ನೀ ಕಳತನ ಮಾಡಕ್ಕೆ ಹೋಗಬೇಡ ಅಂತ ಹೇಳಿದರು. ಅದನ್ನೇ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಾತೃವತ್ ಪರದಾರಾಣಿ, ಲೋಷ್ಟವತ್ ಪರದ್ರವ್ಯಾಣಿ, ಆತ್ಮವತ್ ಸರ್ವಭೂತಾನಿ ಯಃ ಪಶ್ಯತಿ ಸ ಪಂಡಿತ ಅಂತ. ನಿಜವಾದ ಪಂಡಿತ ಯಾರು ಅಂತಂದರೆ ಪರಸ್ತ್ರೀಯರನ್ನು ಮಾತೃ ತಾಯಿ ಸಮಾನವಾಗಿ ಯಾರು ನೋಡ್ತಾ ಇದ್ದಾರ, ಇನ್ನೊಬ್ಬರ ದ್ರವ್ಯವನ್ನು ಮಣ್ಣು ಹೆಂಟೆ ಅಂತ ಯಾರು ನೋಡ್ತಾ ಇದ್ದಾರ, ಸಕಲ ಜೀವಿಗಳನ್ನು ಆತ್ಮರೂಪವಾಗಿ ಯಾರು ನೋಡ್ತಾ ಇದ್ದಾರ, ಇವರಿಗೆ ಪಂಡಿತರು ಅಂತ ಕರಿಬೇಕು ಅಂತ ನೀತಿಕಾರ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಕಳಬೇಡ ಅಂದರೆ ಕಳತನ ಮಾಡಕ್ಕೆ ಹೋಗಬೇಡ. ಮಾಗೃದ ಕಶ್ಯಸ್ವಿದ್ದನಂ, ಇನ್ನೊಬ್ಬರ ಹಣವನ್ನು ಯಾಕೆ ಕಳತನ ಮಾಡ್ತೀವಿ? ಶ್ರುತಿನೇ ಹೇಳ್ತದೆ, ಇನ್ನೊಬ್ಬರ ವಸ್ತುವನ್ನು ನೀನು ಕದ್ದಿ ಅಂತಂದರೆ ಇದು ಮಹಾಪಾಪ ಆಗ್ತದೆ. ಅದಕ್ಕೆ ಕಳಬೇಡ, ಕೊಲಬೇಡ ಅಂದರೆ ಯಾವುದೇ ಹಿಂಸೆಯನ್ನು ಮಾಡಲಿಕ್ಕೆ ಹೋಗಬೇಡ, ಹುಸಿಯನ್ನು ನುಡಿಯಲು ಬೇಡ, ಸುಳ್ಳು ಮಾತಾಡಬೇಡ. ನೋಡಮ್ಮ, ಒಳ್ಳೆಯ ಸದ್ಗುಣಗಳನ್ನು ಜಗಜ್ಯೋತಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಅದನ್ನೇ ಪ್ರಾಣಾಗಾಥಾನ್ ನಿವೃತ್ತಿ ಪರಧನ ಹರಣೆ ಸಂಯಮ ಸತ್ಯವಾಕ್ಯಂ ಕಾಲೇ ಶಕ್ತ್ಯಾ ಪ್ರಧಾನಂ ಯುವತಿ ಜನ ಕಥಾ ಮೂಕಭಾವ ಪರೇಶಾಂ ತೃಷ್ಣಾ ಸ್ರೋತಃ ವಿಬಂಧ ಗುರುಶುಚ ವಿನತಿ ಸರ್ವಭೂತಾನುಕಂಪ ಸಾಮಾನ್ಯಂ ಸರ್ವಶಾಸ್ತ್ರೇಷು ಅನುಪತವಿಧಿ ಅಂದು ಒಂದು ಶ್ಲೋಕದಲ್ಲಿ ಮಹಾತ್ಮರು ಹೇಳ್ಕೊಂಡು ಬಂದರು. ಪ್ರಾಣಾಘಾತಾನ್ನಿವೃತ್ತಿ, ಯಾವುದೇ ಪ್ರಾಣಿಗಳನ್ನ ಕೊಲ್ಲಕ್ಕೆ ಹೋಗಬೇಡ, ಪ್ರಾಣಿ ಹಿಂಸೆ ಒಳ್ಳೆಯದಲ್ಲ. ಪ್ರಾಣಾಘಾತ ನಿವೃತ್ತಿ, ಪರಧನ ಹರಣೆ ಸಂಯಮ, ಇನ್ನೊಬ್ಬರ ದ್ರವ್ಯವನ್ನು ಮಣ್ಣು ಹೆಂಟೆ ಅಂತ ತಿಳ್ಕೊಂಡ್ಬಿಡು. ಅದರ ಬಗ್ಗೆ ನೀನು ಅಪೇಕ್ಷೆ ಮಾಡಕ್ಕೆ ಹೋಗಬೇಡ, ಅದನ್ನು ಕಳತನ ಮಾಡಲಿಕ್ಕೆ ಹೋಗಬೇಡ. ಸಂಯಮ, ಸತ್ಯವಾಕ್ಯಂ, ನಿನ್ನ ವಾಣಿಯೊಳಗೆ ಸತ್ಯ ನುಡಿ ಅನ್ನುವಂಥದ್ದು. ನೋಡಿ, ಒಳ್ಳೆಯ ಗುಣಗಳನ್ನು ಹೇಳಕತ್ತಾರೆ ನಮಗೆ. ಇಂಥ ಸದ್ಗುಣಗಳನ್ನು ನಾವು ಸಂಪಾದನೆ ಮಾಡಬೇಕು ಅಂತ. ಕಾಲೇ ಶಕ್ತ್ಯಾ ಪ್ರಧಾನಂ, ಸಮಯ ಸಂದರ್ಭ ನೋಡಿಕೊಂಡು ನೀ ದಾನ ಧರ್ಮ ಮಾಡು. ಸತ್ಕಾರ್ಯಗಳಿಗೆ ಇಂಥ ಮಠಮಾನ ನಡೆಯುವಂಥ ಏನು ಸತ್ಸಂಗ ವೇದಾಂತ ಸಪ್ತಾಹ ಕಾರ್ಯಕ್ರಮಗಳಾಗಲಿ ಒಂದು ಸಮಯ ಇರ್ತದೆ. ಕಾಲೇ ಶಕ್ತ್ಯಾ ಪ್ರಧಾನಂ, ಪಾತ್ರವನ್ನು ಅರಿತು ಕಾಲವನ್ನು ಅರಿತು ನೀನು ದಾನ ಮಾಡು. ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ. ಹಾಗೆ ಮತ್ತೆ ಹೇಳ್ತಾ ಇದ್ರೆ ಕಾಲೇ ಶಕ್ತ್ಯಾ ಪ್ರಧಾನ ಯುವತಿ ಜನ ಕಥಾ ಮೂಕ ಪರೇಶಾಂ, ಅಂದರೆ ಪರಸ್ತ್ರೀಯ ವಿಷಯದಲ್ಲಿ ನೀನು ಮೂಕನಾಗಿರು. ತೃಷ್ಣಾ ಸ್ರೋತಃ ವಿಬಂಧಿಹಿ, ನಿನ್ನ ಆಸೆಗಳಿಗೆ ತಡೆ ಇರಲಿ ಅಂತ. ನಿನ್ನ ಮನಸ್ಸನ್ನು ಆಸೆಯೊಳಗೆ ನೀನು ಹರಿಬಿಟ್ಟಿ ಅಂತ ಮನಸ್ಸು ಏನೇನೋ ಆಸೆ ಮಾಡ್ಕೊತ ಹೋಗ್ತದೆ. ಗುರುಶುಚ ವಿನತಿ, ಗುರುಗಳಲ್ಲಿ ನಮ್ರ ಭಾವದಿಂದಿರು. ನೋಡಿ, ಒಳ್ಳೆ ಸದ್ಗುಣಗಳನ್ನು ನಮಗೆ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ಈ ಸದ್ಗುಣಗಳನ್ನು ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಬೋಧ ಮಾಡಿದ್ದಾರೆ. ಈ ಸದ್ಗುಣಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡೇವೆ ಅಂತಂದರೆ ನಮಗೆ ಬ್ರಹ್ಮಜ್ಞಾನ ಆಗ್ತದೆ. ಆದರೆ ಈ ಸದ್ಗುಣಗಳು ಬರೋದು ಭಾಳ ಕಷ್ಟ. ಈ ಒಂದೊಂದನ್ನೇ ನಾವು ಸಂಗ್ರಹ ಮಾಡ್ಕೊತ ಹೋದೇವಿ ಅಂತಂದರೆ ನಮ್ಮ ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧ ಆಗ್ತದೆ. ಶುದ್ಧವಾಗಿರ್ತಕ್ಕಂಥ ಅಂತಃಕರಣದೊಳಗನ ನಿನಗೆ ಬ್ರಹ್ಮಜ್ಞಾನ ಆಗಿ ನೀನು ಮುಕ್ತನಾಗ್ತಾ ಇದ್ದಿ ಅಂತೇಳಿ. ಅರಿವಿನಿಂದವೇ ಮುಕ್ತಿ ಅಂದರೆ ಜ್ಞಾನದಿಂದಲೇ ಮೋಕ್ಷ. ನೀ ಗುರು
ಗುರುಗಳಿಗೆ ಶರಣಾಗತನಾಗಿ ಗುರುಗಳಿಂದ ಆತ್ಮಬೋಧೆಯನ್ನು ನೀ ಮಾಡಿಕೊಂಡಿ ಅಂತಂದರೆ ನಿನಗೆ ಮುಕ್ತಿ ಆಗ್ತದೆ ಖರೆ. ಆದರೆ ನಿನಗೆ ಅವ್ರು ಹೇಳಿರ್ತಕ್ಕಂಥ ಜ್ಞಾನ ನಿನ್ನ ಅಂತಃಕರಣದೊಳಗೆ ಮೂಡಬೇಕಾಗಿತ್ತು ಅಂತಂದರೆ, ಈ ಹೆಂಗೆ ಭೂಮಿ ನಾವು ಸ್ವಚ್ಛ ಮಾಡಿಲ್ಲ, ಅಲ್ಲಿ ಕರಿಕೆ ಬೆಳೆದದ, ನಾನಾ ರೀತಿ ಕಸ ಬೆಳೆದದ, ಮುಳ್ಳು ಕಂಟಿ ಬೆಳೆದದ, ನಾವು ಹೋಗಿ ರಂಟೆ ಹೊಡೆದಿಲ್ಲ, ಅದನ್ನು ಹರಗಿಲ್ಲ, ನಾವು ಏನೂ ಮಾಡಿಲ್ಲ. ಮಳೆ ಬಂದೈತೆ ಹೋಗಿ ಬಿತ್ಬಿಡಂತ ಅದ್ರಾಗ ನಾವು ಬೀಜ ಬಿತ್ತಿದ್ರೆ ನಮ್ಮ ಬೆಳೆ ಬರ್ತದೇನೋ ಇಲ್ಲ. ಅದಕ್ಕೆ ಶರೀರವೆಂತೆಂಬ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುಣ್ಣಿರೋ ಅಂತೇಳಿ ಸರ್ಪಭೂಷಣ ಶ್ರೀಗಳು ಹೇಳಿದಂತೆ ನಮ್ಮ ಶರೀರ ಅನ್ನುವಂಥ ಹೊಲವನ್ನು ನಾವು ಸ್ವಚ್ಛ ಮಾಡಬೇಕಾಗ್ಯದ. ಅಂದರೆ ನಮ್ಮ ಶರೀರದೊಳಗೆ ಅನೇಕ ದುರ್ಗುಣಗಳೆಲ್ಲ ಬೆಳೆದು ಬಿಟ್ಟಾವು, ಇದರೊಳಗೆ ಅನೇಕ ಪಾಪ ವಾಸನೆ ನಮ್ಮಲ್ಲಿ ತುಂಬಿಬಿಟ್ಟಾವು. ಇವೆಲ್ಲ ಕಳ್ಕೊಳ್ಬೇಕಲ್ಲ. ಅಂದರೆ ನಮ್ಮ ಅಂತಃಕರಣವನ್ನು ನಾವು ಪರಿಶುದ್ಧ ಮಾಡಿಕೊಂಡೀವಿ ಅಂತಂದರೆ ಅದಕ್ಕೆ ಮುನ್ನವೇ ಭಕ್ತಿ ಕ್ರಿಯೆಯಂ ನೆರೆ ಪರಿಶುದ್ಧ ಮಾದ ಬುದ್ಧಿಯನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ನಿಜ ಸ್ವರೂಪಮಿದರೋಳು ಸಾಧ್ಯಂ ಅಂಥೇಳಿ ಪಾರಮಾರ್ಥ ಗೀತೆಯಲ್ಲಿ ನಿಜಗುಣಶೀಲವರು ಹೇಳಿಕೊಂಡು ಬಂದಂತೆ ನಾವು ಗುರುಗಳಿಂದ ಬ್ರಹ್ಮಜ್ಞಾನ ಮಾಡಿಕೊಳ್ಳೋದಕ್ಕಿಂತ ಪೂರ್ವದೊಳಗೆ ನಾವು ಭಗವಂತನನ್ನು ಕುರಿತು ಪೂಜಾ ಮಾಡಬೇಕು, ಧ್ಯಾನ ಮಾಡಬೇಕು, ಭಜನೆ ಮಾಡಬೇಕು. ಅದಕ್ಕೆ ಮುನ್ನವೇ ಭಕ್ತಿ ಕ್ರಿಯೆಯಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸ್ಕೋಬೇಕು. ಯಾಕೆ ನಮ್ಮ ಬುದ್ಧಿ ಏನಾಗ್ಯದ, ಪಾಪ ಸಂಸ್ಕಾರದಿಂದ ದುರ್ಗುಣದಿಂದ ಮಲಿನಾಗಿ ಹೋಗಿಬಿಟ್ಟದು. ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ಸದ್ಗುಣ ಗಣ ಸಂಪನ್ನರ್ಗೆ ಅಂತ ಹೇಳಿದರು. ಯಾರು ಅನೇಕ ಸದ್ಗುಣಗಳಿಂದ ಕೂಡಿಕೊಂಡಿದ್ದಾರೋ ಅವರಿಗೆ ನಿಜಸ್ವರೂಪ ಇದರೋಳು ಸಾಧ್ಯಂ. ನಿಜಸ್ವರೂಪ ಅಂದರೆ ಏನು? ಭಗವತ್ ಸಾಕ್ಷಾತ್ಕಾರ. ನಮ್ಮ ಹೃದಯದೊಳಗೆ ಭಗವಂತ ಪ್ರಕಟ ಆಗಬೇಕಾಗಿತ್ತು. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ನಮಗಾಗಬೇಕಾಗಿತ್ತು ಅಂತಂದರೆ ನಮ್ಮ ಅಂತಃಕರಣ ಅದು ಸದ್ಗುಣ ಭರಿತ ಆದಾಗ, ನಮ್ಮ ಅಂತಃಕರಣ ಪರಿಪಕ್ವ ಆದಾಗ ನಮಗೆ ಶೀಘ್ರವಾಗಿ ನಾವು ಆತ್ಮಜ್ಞಾನ ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ ಅಂಥೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ನೆಮ್ಮಿ ಲೇಷನಿಸುವ ಗುಣಗಣವಿಲ್ಲದವಗೆ ಅಂತೇಳಿದರು. ಲೇಷನಿಸುವ ಅಂದ್ರೇನು? ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳು ಅಂತ. ಸ್ತುತಿ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಸದ್ಗುಣಗಳಿಂದ ನಾವು ಕೂಡಿಕೊಂಡಿಲ್ಲ ಅಂತಂದರೆ ನೀ ಎಷ್ಟೇ ಶ್ರವಣ ಮಾಡಿದ್ರೂ ಕೂಡ ನಿನಗೆ ಆತ್ಮಜ್ಞಾನ ಆಗಂಗಿಲ್ಲ. ಏನ್ರಿ ನಾವು ಇಷ್ಟು ವರ್ಷ ಆಯ್ತು ಶಾಸ್ತ್ರ ಕೇಳಕತ್ತೀವಿ, ನಮಗೆ ಯಾಕೆ ಜ್ಞಾನ ಆಗೋಲ್ದು, ನಾವ್ಯಾಕೆ ಮುಕ್ತರಾಗೋಲ್ಲೇವು ಅಂತಂದರೆ ನಮ್ಮಲ್ಲಿ ಸದ್ಗುಣಗಳ ಕೊರತೆ ಅದಂತ. ನಾವು ಇನ್ನೂ ಒಳ್ಳೆಯ ಗುಣಗಳನ್ನು ನಮ್ಮ ಅಂತಃಕರಣದಲ್ಲಿ ತುಂಬಿಕೊಳ್ಬೇಕಾಗ್ಯದ. ನಮ್ಮಲ್ಲಿ ಸತ್ಯ ಆಗಲಿ, ಅಹಿಂಸೆ ಆಗಲಿ, ಕರುಣ ಆಗಲಿ, ಈ ಮೊದಲಾಗಿರ್ತಕ್ಕಂಥ ಇಲ್ಲಿ ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಇಲ್ಲಿ ಅನೇಕ ಸದ್ಗುಣಗಳನ್ನು ಹೇಳ್ತಾ ಇದ್ದಾರೆ. ಈ ಗುಣಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಂಡೀವಿ ಅಂತಂದರೆ ಈ ಗುಣಗಳಿಂದಲೇ ನಮಗೆ ಬ್ರಹ್ಮಜ್ಞಾನ ಆಗ್ತದೆ. ನಾವು ಸದ್ಗುಣಗಳನ್ನು ನಾವು ಸಂಪಾದನೆ ಮಾಡದೆ ಹೋದೀವಿ ಅಂತಂದರೆ, ಅಂತಃಕರಣ ಶುದ್ಧಿ ಮಾಡಿಕೊಂಡಿಲ್ಲ ಅಂತಂದರೆ ನಾವು ಬ್ರಹ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಗುರುಪಾದ ಸೇವೆ ಮೊದಲನೇ ಸದ್ಗುಣ. ಇದು ಒಂದು ಸದ್ಗುಣ ಬಂತು ಅಂತಂದರೆ ಉಳಿದಿದ್ದು ಆಟೋಮೆಟಿಕ್ ಎಲ್ಲ ಬರ್ತಾವೆ. ಅದಕ್ಕೆ ಇಲ್ಲಿ ಈಶ್ವರತೆ ಗುರುಮೇ ಅಧಿಕ್ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣ ಹೋ ಲಹೈನ ಆತ್ಮಜ್ಞಾನ. ಸಾಧು ನಿಶ್ಚಲ್ ದಾಸಿಗಳು ದೋಹಿಯೊಳಗೆ ಹೇಳ್ತಾ ಇದ್ದಾರೆ, ನೋಡು ನೀ ಈಶ್ವರನಲ್ಲಿ ಎಷ್ಟು ಭಕ್ತಿ ಮಾಡ್ತೀಯಲ್ಲ. ಯಾಕೆ ನಾವು ಪ್ರತಿ ದಿವಸ ಸ್ನಾನ ಮಾಡಿ ಈಶ್ವರ ಗುಡಿಗೆ ಹೋಗ್ತೀವಿ, ನಾವು ಅಭಿಷೇಕ ಮಾಡಿಸ್ತೀವಿ, ಅಲ್ಲಿ ನಮಸ್ಕಾರ ಮಾಡ್ತೀವಿ, ನೈವೇದ್ಯವನ್ನು ಅರ್ಪಣೆ ಮಾಡ್ತೀವಿ. ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿ ನಮ್ಮ ಭಕ್ತಿಯನ್ನು ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನೀ ಎಷ್ಟು ಈಶ್ವರನಲ್ಲಿ ಭಕ್ತಿ ಮಾಡ್ತೀಯಲ್ಲ ಅದಕ್ಕಿಂತಲೂ 100 ಪಟ್ಟು 1000 ಪಟ್ಟು ಗುರುವಿನಲ್ಲಿ ಮಾಡಂತಾರೆ. ಈಶ್ವರತೆ ಗುರುಮೇ ಅಧಿಕ್ ಧಾರೈ ಭಕ್ತಿ ಸುಜಾನ್. ನೋಡು, ನೀ ಗುರುಗಳಲ್ಲಿ ಹೆಚ್ಚಿನ ಭಕ್ತಿ, ಈಶ್ವರಕ್ಕಿಂತಲೂ ಹೆಚ್ಚಿನ ಭಕ್ತಿಯನ್ನು ನೀನು ಮಾಡಿದ್ದಾದರೆ ನಿನಗೇನಾಗ್ತದೆ? ಬಿನ ಭಕ್ತಿ ಪ್ರವೀಣಹು. ನೀ ಎಂಥ ಪಂಡಿತನಾಗಿರು, ವಿದ್ವಾಂಸನಾಗಿರು, ನೀ ಗುರುವಿನ ಸೇವಾ ಮಾಡಿಲ್ಲ ಅಂತಂದ್ರೆ ಲಹೈನ ಆತ್ಮಜ್ಞಾ, ನೀ ಎಷ್ಟು ಕಾಲಕ್ಕೂ ನೀ ಆತ್ಮಜ್ಞಾನ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀ ಆತ್ಮಜ್ಞಾನ ಮಾಡ್ಕೊಳ್ಬೇಕಾದ್ರೆ ಮೊದಲು ಗುರುವಿಗೆ ಶರಣಾಗತನಾಗು, ಗುರುವಿನ ಸೇವಾ ಮಾಡು, ಗುರುವಿನ ಕರುಣೆಗೆ ಪಾತ್ರನಾಗು.
ಗುರು ನಮಗೆ ಒಲಿಯುವುದು ಎದಕ್ಕೆ ಅಂತಂದರೆ ನಾವು ಮಾಡುವಂಥ ಸೇವೆಗೆ ಸದ್ಗುರುನಾಥ ಪ್ರಸನ್ನನಾಗ್ತಾ ಇದ್ದಾನ. ಅದಕ್ಕೆ ನಾವು ಸದಾವಕಾಲದಲ್ಲಿ ಆ ಸದ್ಗುರುನಾಥನ ಸೇವೆಯನ್ನು ಮನಮುಟ್ಟಿ ಮಾಡಬೇಕು, ಅದನ್ನು ಪ್ರೇಮದಿಂದ ಮಾಡಬೇಕು. ಬರೀ ಗುರು ಇದ್ದಾಗ ಅಷ್ಟೇ ಸೇವಾ ಮಾಡಿರಲ್ಲ, ಗುರು ಇಲ್ಲದ ಸಮಯದಲ್ಲಿಯೂ ಕೂಡ ಇಲ್ಲಿ ಪೂರ್ವದಲ್ಲಿ ಹೇಳಿದಂತೆ ಆಪ್ತ ಅಂಗ ಸ್ಥಾನ ಸದ್ಭಾವ ಅನ್ನುವಂಥ ಏನು ಚತುರ್ವಿಧ ಸೇವೆಗಳದಾವಲ್ಲ, ಆ ಸೇವೆಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾದ್ರೆ ಸದ್ಗುರುನಾಥ ನಮ್ಮ ಮೇಲೆ ಕೃಪಾ ಮಾಡ್ತಾನೆ, ನಮಗೆ ಒಲಿದು ಬ್ರಹ್ಮಜ್ಞಾನವನ್ನು ಬೋಧ ಮಾಡ್ತಾ ಇದ್ದಾನ. ನಮ್ಮ ಅಂತಃಕರಣದೊಳಗೆ ನಾವು ಆತ್ಮದರ್ಶನವನ್ನು ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನಮಗೆ ಮಹಾತ್ಮರು ನಿಜಗುಣ ಶ್ರೀಗಳವರು ಬೇಡಿಕೊಂಡು, ಪರಮಾತ್ಮ ಬೇಡುವೆನ ಭವ ನಿಮ್ಮನು ಭವಭವದಳು ಮಾಡ್ಯನ ಗೊಲಿದು ಸುಗುಣ ಸಂತತಿಯ ನಿಂತು. ಪರಮಾತ್ಮನಿಗೆ ಎಷ್ಟು ಜನ್ಮ ಕೊಡು, ನಾ ಏನು ಬೇಡ ಅನ್ನಂಗಿಲ್ಲ, ಜನ್ಮ ಎತ್ತಕ್ಕೆ ನಾವು ಅಲ್ಲಿ ಅನ್ನಂಗಿಲ್ಲ. ಆದರೆ ಸದ್ಗುಣಗಳನ್ನು ಕೊಟ್ಟು ಜನ್ಮ ಕೊಡು, ನನಗೆ ಒಳ್ಳೆಯ ಗುಣಗಳನ್ನು ಕೊಟ್ಟು ನೀ ಎಷ್ಟು ಸಾರಿ ಹುಟ್ಟಿಸಿದ್ರು ನಾವು ಹುಟ್ಟಕ್ಕೆ ತಯಾರದೀನಿ. ಆದರೆ ದುರ್ಗುಣ ಮಾತ್ರ ಕೊಡಕ್ಕೆ ಹೋಗಬೇಡ, ಯಾಕಂದ್ರೆ ನಾವು ಸದ್ಗುಣಗಳನ್ನು ಕೇಳಿಕೊಂಡ್ರೆ ನಮ್ಗೆ ಆತ್ಮಜ್ಞಾನ ಆಗ್ತದಂತ. ಅದರೊಳಗೆ ಯಾವ ಸಂಶಯ ಅನ್ನುವಂಥದ್ದಿಲ್ಲ. ಅದಕ್ಕೆ ಅಂಥ ಸದ್ಗುಣಗಳನ್ನು ಈ ಪದ್ಯದಲ್ಲಿ ನಿಜಗುಣೇಶ್ವರರು ಬಹಳಷ್ಟು ವಿಸ್ತಾರವಾಗಿ ಹೇಳಿಕೊಂಡು ಬಂದಿದ್ದಾರೆ. ಇರಲಿ, ಸಮಯ ಕೂಡ ವಿಶೇಷ ಆಗಿದೆ. ಇವತ್ತಿನ ದಿವಸ ಅನ್ನಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂಥ